ಒಂದೇ ಒಂದು ಲಾಟರಿ ಹೊಡೆದು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾದ ಅದೃಷ್ಟವಂತರ ಕಥೆಗಳನ್ನು ನಾವು ಅನೇಕ ಕೇಳಿದ್ದೇವೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಕೇವಲ ಒಂದೇ ಒಂದು ಬಂಪರ್ ಲಾಟರಿ ಹೊಡೆಯುತ್ತೆ ಅನ್ನೋ ಮರೀಚಿಕೆಯಂತ ಭರವಸೆಯಲ್ಲೇ ತನ್ನ ಜೀವಮಾನದ ಗಳಿಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಅಷ್ಟೇ ಯಾಕೆ ಹೆಂಡತಿಯ ಮೈಮೇಲಿದ್ದ ಬಂಗಾರದ ಒಡವೆಗಳನ್ನೆಲ್ಲ ಮಾರಿ ಇಂದು ಬೀದಿಗೆ ಬಂದು ನಿಂತಿದ್ದಾರೆ. 6 ದಶಕಗಳಿಂದ ಎಂದಿಗೂ ಹೊಲಿಯದ ಅದೃಷ್ಟವನ್ನ ಬೆನ್ನಹಟ್ಟಿದ ಇವರಿಗೆ ಇವತ್ತು ಇಡೀ ಜಗತ್ತು ನೀಡಿರುವ ಬಿರುದು ಒಂದೇ, ಕೋಟಿಗಳನ್ನ ಕಳೆದುಕೊಂಡ ಜಗತ್ತಿನ ಅತ್ಯಂತ ದುರದೃಷ್ಟಕರ ವ್ಯಕ್ತಿ ಅಂತ. ಅವರೇ ಕೇರಳದ ಕರಿವೆಲ್ಲೂರಿನ ಪಾಲಕ್ಕುನ್ನೋವಿನ ನಿವಾಸಿ 80 ವರ್ಷ ದಾಟಿರುವ ವೃದ್ಧ ಪಿ ರಾಘವನ್. ರಾಘವನ್ ಅವರ ಮನೆಯ ಒಂದು ಮೂಲೆಯಲ್ಲಿ ಧೂಳು ಹಿಡಿದು ಬಿದ್ದಿರುವ 5 ದೊಡ್ಡ ಗೋಣಿ ಚೀಲಗಳಿವೆ. ಅವು ಇವರ 6 ದಶಕಗಳ ಭರವಸೆ, ನಿರೀಕ್ಷೆ ಹಾಗೂ ಎಂದಿಗೂ ಬಾರದ ಅದೃಷ್ಟದ ಕರಾಳ ದಾಖಲೆಗಳು. ಆ ಚೀಲಗಳನ್ನ ಬಿಚ್ಚಿ ನೋಡಿದ್ರೆ ಅದರಲ್ಲಿ ಯಾವುದೇ ಚಿನ್ನದ ನಾಣ್ಯಗಳಾಗ್ಲಿ ಅಥವಾ ಅಮೂಲ್ಯವಾದ ವಸ್ತುಗಳಾಗ್ಲಿ ಸಿಗಲ್ಲ. ಬದಲಾಗಿ ಸಿಗೋದು ರಾಘವನ್ ಅವರು ಕಳೆದ 60 ವರ್ಷಗಳಿಂದ ಪ್ರಾಣದಂತೆ ಖರೀದಿಸಿ ಶೇಖರಿಸಿಟ್ಟಿರುವ ಲಕ್ಷಾಂತರ ಲಾಟರಿ ಟಿಕೆಟ್ಗಳು. ಹೆಚ್ಚಿನ ಜನ ಲಾಟರಿ ರಿಸಲ್ಟ್ ಬಂದ ತಕ್ಷಣ ಟಿಕೆಟ್ನ ಕಸದ ಬುಟ್ಟಿಗೆ ಎಸಿದ್ದಾರೆ. ಆದರೆ ರಾಘವನ್ ತಾನು ಸೋತ ಪ್ರತಿಯೊಂದು ಟಿಕೆಟ್ ಅನ್ನ ಜೋಪಾನವಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಇತ್ತೀಚೆಗೆ ಇವರ ಕುಟುಂಬ ಈ ಟಿಕೆಟ್ಗಳ ಒಟ್ಟು ವೆಚ್ಚವನ್ನ ಲೆಕ್ಕ ಹಾಕಿದಾಗ ಇಡೀ ಕುಟುಂಬವೇ ಬೆಚ್ಚಿ ಬಿದ್ದಿದೆ. ಆ ಮೊತ್ತ ಬರೋಬ್ಬರಿ 2 ಕೋಟಿ ರೂಪಾಯಿಗೆ ಹತ್ತಿರದಲ್ಲಿದೆ. ನಿಮಗೆ ಗೊತ್ತಾ, ಕೇರಳ ಸರ್ಕಾರ ತನ್ನದೇ ಆದ ಅಧಿಕೃತ ಲಾಟರಿ ಯೋಜನೆಯನ್ನ 1967 ನವೆಂಬರ್ 1ರಂದು ಜಾರಿಗೆ ತಂದಿತ್ತು. ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಲಾಟರಿ ತಂದ ಹೆಗ್ಗಳಿಕೆ ಕೇರಳಕ್ಕೆ ಸಲ್ಲತ್ತೆ. ಆದರೆ ಕೇರಳ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರೋದಕ್ಕೆ ಮೊದಲೇ ರಾಘವನ್ ಅವರಿಗೆ ಲಾಟರಿ ಹುಚ್ಚು ಶುರುವಾಗಿತ್ತು. 1967ರಲ್ಲಿ ಅವರು ಖರೀದಿಸಿದ ಮೊದಲ ಟಿಕೆಟ್ ಭೂತಾನ್ ಲಾಟರಿ. ಅದಾದ ಬಳಿಕ ಕೇರಳ ಸರ್ಕಾರ ಮೊದಲ ಲಾಟರಿ ಟಿಕೆಟ್ ಅನ್ನ ಕೇವಲ 1 ರೂಪಾಯಿಗೆ ಮಾರುಕಟ್ಟೆಗೆ ಬಿಟ್ಟಾಗ ರಾಘವನ್ ಅದನ್ನೂ ಕೂಡ ಖರೀದಿಸಿದ್ರು. ಅಂದು 1 ರೂಪಾಯಿಗೆ ಶುರುವಾದ ಇವರ ಅದೃಷ್ಟದ ಜೂಜು ಇತ್ತೀಚೆಗೆ ಬಿಡುಗಡೆಯಾದ 1000 ರೂಪಾಯಿ ಮುಖಬೆಲೆಯ ವಿಶ್ವ ಬಂಪರ್ ಲಾಟರಿ ಟಿಕೆಟ್ ವರೆಗೂ ನಿರಂತರವಾಗಿ ಸಾಧಕಿ ಬಂದಿದೆ. ಒಂದು ಕಾಲದಲ್ಲಿ ರಾಘವನ್ ಯಾರು ಗೊತ್ತಾ? 2.5 ಎಕರೆ ಫಲವತ್ತಾದ ಕೃಷಿ ಭೂಮಿ ಹೊಂದಿದ್ದ ಒಬ್ಬ ನೆಮ್ಮದಿಯ ಸಬಲ ರೈತ. ಭತ್ತ, ತೆಂಗು, ಬಾಳೆ ಬೆಳೆಯುತ್ತಾ ಹೈನುಗಾರಿಕೆ ಮಾಡಿಕೊಂಡಿದ್ದ ಇವರ ಸಂಸಾರ ಹಸನಾಗಿತ್ತು. ಆದರೆ ಲಾಟರಿ ಅನ್ನೋ ಮಹಾವ್ಯಸನ ಇವರ ಇಡೀ ಬದುಕನ್ನೇ ಆಹುತಿ ತೆಗೆದುಕೊಂಡಿತ್ತು. ಲಾಟರಿ ಖರೀದಿ ಮಾಡೋದಕ್ಕೆ ಅಂತ ಪಯ್ಯನೂರು ಮತ್ತು ಕಾನೂನುಕಾಡಿಗೆ ದಿನನಿತ್ಯ ಅಲಿತಾ ಇದ್ದ ರಾಘವನ್ ದಿನವೊಂದಕ್ಕೆ 1000ದಿಂದ ಹಿಡಿದು 3000 ರೂಪಾಯಿಗಳವರೆಗೆ ಟಿಕೆಟ್ಗಾಗಿ ಸುರಿತಾ ಇದ್ರು. ದಿನ ಕಳೆದಂತೆ ಸಾಲದ ಹೊರೆ ಬೆಟ್ಟದಷ್ಟಾಯಿತು. ಸಾಲ ತೀರಿಸೋದಕ್ಕೆ ತುತ್ತು ಅನ್ನ ನೀಡ್ತಾ ಇದ್ದ 2.5 ಎಕರೆ ಕೃಷಿ ಭೂಮಿಯನ್ನ ಮಾರಿದ್ರು. ಆದರೆ ಹುಚ್ಚು ನಿಲ್ಲಲಿಲ್ಲ. ಪತ್ನಿ ಕೆ ಶಾಂತ ಅವರ ಮೈ ಮೇಲಿದ್ದ ಚಿನ್ನದ ಒಡವೆಗಳನ್ನ ಕೂಡ ಅಡವಿಟ್ಟು ಮಾರಾಟ ಮಾಡಿದ್ರು. ಆದರೆ ಇಷ್ಟೆಲ್ಲ ಕಳೆದುಕೊಂಡ ರಾಘವನ್ ಅವರಿಗೆ ಅದೃಷ್ಟ ದೇವತೆ ಕರುಣಿಸಿದ್ದು ಕೇವಲ ಸಾಂದರ್ಭಿಕವಾಗಿ ಸಿಕ್ಕ 4000 ರೂಪಾಯಿ ಅಂತ ಸಣ್ಣ ಪುಟ್ಟ ಬಹುಮಾನಗಳನ್ನ ಮಾತ್ರ. ಕೋಟಿ ಆಸ್ತಿ ಕಳೆದುಕೊಂಡ ಈ ದಂಪತಿ ಇವತ್ತು ಕೇವಲ 25 ಸೆಂಟ್ ಜಾಗದಲ್ಲಿರುವ ಒಂದು ಪುಟ್ಟ ಶೀಟ್ ಮನೆಯಲ್ಲಿ ದಿನ ದುಡ್ತಾ ಇದ್ದಾರೆ. ವಯೋಸಹಜ ಕಾಯಿಲೆಯಿಂದಾಗಿ ಇಂದು ರಾಘವನ್ ಅವರ ಚಲನವಲನಗಳು ಸಂಪೂರ್ಣ ಬಂದ್ ಆಗಿವೆ. ಆದರೆ ದುರಂತ ನೋಡಿ, ಲಾಟರಿ ಖರೀದಿಸುವ ಇವರ ಅಭ್ಯಾಸ ಮಾತ್ರ ಇಂದಿಗೂ ಸಂಪೂರ್ಣ ನಿಂತಿಲ್ಲ. ಈಗಲೂ ಯಾರಾದರೂ ಲಾಟರಿ ಏಜೆಂಟರು ಬಂದರೆ ಕಷ್ಟಪಟ್ಟು ಹೊಂದಿಸಿದ ಹಣದಲ್ಲಿ ದೊಡ್ಡ ದೊಡ್ಡ ಬಂಪರ್ ಟಿಕೆಟ್ಗಳನ್ನು ಮಾತ್ರ ಇಂದಿಗೂ ಖರೀದಿಸ್ತಾರೆ. ಒಂದು ದಿನ ಅದೃಷ್ಟ ದೇವತೆ ನನ್ನನ್ನು ಆಶೀರ್ವದಿಸ್ತಾಳೆ ಅಂತ ನಾನು ಯಾವಾಗಲೂ ನಂಬಿದ್ದೆ. ಆದರೆ ಅದು ಎಂದಿಗೂ ಆಗಲೇ ಇಲ್ಲ. ಇಂದು ಕೋಟಿಗಟ್ಟಲೆ ಕಳೆದುಕೊಂಡ ಅತ್ಯಂತ ದುರಾದೃಷ್ಟಕರ ವ್ಯಕ್ತಿ ನಾನು ಅಂತ ರಾಘವನ್ ಹಸನ್ಮುಖಿಯಾಗಿ ಹೇಳುವಾಗ ಅವರ ಕಣ್ಣುಗಳಲ್ಲಿದ್ದ ತೇವ ಇಡೀ ಬದುಕನ್ನ ಜೂಜಿಗೆ ಬಿಟ್ಟ കരാള കഥೆಯನ್ನ ಹೇಳ್ತಾ ಇದೆ. തൊണ്ണൂറ് മുതലാ. അപ്പൊ അതിന് മുമ്പൊക്കെ എങ്ങനെയായിരുന്നു? അതിനു മുമ്പൊക്കെ ചെറിയ എന്നാലും ഒരു 100, 200, 300 രൂപയുടെ ടിക്കറ്റ് ഒരു ദിവസം എടുക്കും. 300 രൂപയുടെ വരെ ഡാറ്റ എന്ന് പറഞ്ഞാൽ അതിൽ ഇഷ്ടം പോലെ അന്ന് ഒന്നാം സമ്മാനം അതിൽ 1.5 ലക്ഷം രൂപയും രണ്ടാം സമ്മാനം 4000 രൂപ, പിന്നെ 4000 രൂപ ഒടുവിൽ 5000 രൂപയ്ക്ക് മാറ്റി. അതിലിഷ്ടം പോലെ പ്രൈസ് എനിക്ക് കിട്ടി. അതായത് രംഗത്തേക്ക് ഇങ്ങനെ ചാടാനില്ല. 5000 ഒരുപാട് കിട്ടിയിരുന്നു. അങ്ങനെ ഏജന്റുമാരെന്നെ പറയും എപ്പോഴും രാവട്ടനല്ലേ പ്രൈസ് പറയും. അപ്പൊ ടിക്കറ്റ് ഒരു കണ്ടമാനം എടുക്കും. 100 രൂപ, 200 രൂപ, 300 രൂപ എടുത്തു കഴിഞ്ഞാല് ഒന്നിലും ഒരു 4000 കിട്ടിയാൽ തന്നെ ടിക്കറ്റിന്റെ പൈസ. അന്ന് ടിക്കറ്റിന് എത്ര രൂപയാണ്? അന്ന് 10 രൂപയാണ്. 10 രൂപ. അപ്പൊ 300
ആ 300 300 രൂപയ്ക്കെന്ന് പറയുമ്പോൾ 30 ടിക്കറ്റ് അല്ലേ ഒറ്റയടിക്ക് എടുക്കാന്ന് പറയുന്നത്.